ಎಸ್, ತುಳುನಾಡಿನ ದೈವಾರಾಧನೆಯ ಮಹತ್ವವೇ ಅಂಥದ್ದು. ಯಾಕಂದರೆ ಇಲ್ಲಿ ಎಷ್ಟೋ ವರ್ಷಗಳಿಂದ ಆರಾಧನೆಗೊಳಪಟ್ಟು ಆ ಆರಾಧನೆಗಳು ಸ್ಥಗಿತಗೊಂಡು ಆ ದೈವಸ್ಥಾನ ನಾಶವಾದರೂ ಕೂಡ ದೈವ ಅನ್ನುವಂಥದ್ದು ಆ ಗ್ರಾಮದಲ್ಲಿ ನೆಲೆಸಿರುವಂಥ ಜನರಿಗೆ ಒಂದಲ್ಲ ಒಂದು ಸುಳಿವನ್ನು ಕೊಡ್ತಾನೆ ಇರುತ್ತೆ. ಪ್ರತಿ ಬಾರಿಯೂ ಕೂಡ ಆ ಸುಳಿವುಗಳ ಆಧಾರದ ಮೇಲೆ ಇಲ್ಲಿನ ಜನ ಪ್ರಶ್ನಾಚಿಂತನೆಗಳ ಮೂಲಕ ಆ ದೈವಾರಾಧನೆಯ ಕ್ಷೇತ್ರಗಳನ್ನು ಹುಡುಕುವಂಥ ಕೆಲಸಗಳನ್ನು ಮಾಡ್ತಾರೆ. ನೀರ್ಮಾರ್ಗದ ಪೆದಮಲೆಯಲ್ಲೂ ಕೂಡ ಆಗಿದ್ದು ಅದೇ. ಪ್ರಶ್ನಾಚಿಂತನೆಯಲ್ಲಿ ಕೊಟ್ಟಂಥ ಕುರುಹು ಏನಿದೆ, ಉತ್ತರದ ಭಾಗಕ್ಕೆ ನಾಗಬನದ ಸಮೀಪದ ಜಾಗಗಳಲ್ಲಿ ಈ ರೀತಿಯಾದಂಥ ದೈವಾರಾಧನೆ 300 ವರ್ಷಗಳ ಹಿಂದೆ ನಡೀತಾ ಇತ್ತು. ಆ ದೈವಾರಾಧನೆ ಸ್ಥಳಗಳಲ್ಲಿ ನೀವು ಸ್ವಲ್ಪ ಹುಡುಕಾಡಿದರೆ ನಿಜಕ್ಕೂ ಕೂಡ ಅಲ್ಲಿ ದೈವಾರಾಧನೆಗೆ ಸಂಬಂಧಪಟ್ಟ ವಸ್ತುಗಳು ಸಿಗಬಹುದು ಅನ್ನುವಂಥದ್ದು. ಅದರಲ್ಲಿ ಈ ಭಾಗದಲ್ಲಿ ಈಗ ಜೀರ್ಣೋದ್ಧಾರ ಆಗ್ತಾ ಇದೆ, ಅಲ್ಲಿನ ಕಾಮಗಾರಿಗಳಾಗ್ತಾ ಇದೆ. ಆದರೆ ಅಲ್ಲಿ ಮುಖ್ಯವಾಗಿ ಮೊದಲಿಗೆ ಸಿಕ್ಕಿದ್ದಂಥದ್ದು ಈ ಒಂದು ಧ್ವಜಸ್ತಂಭದ ಕಲ್ಲು. ನೀವು ನೋಡ್ಬೋದು, ಹೊಸದಾಗಿ ಕಾಣ್ತಾ ಇದೆ. ನಮಗೆ ನೋಡುವಾಗ ಇದು ಹೊಸದಾಗಿ ಇರುವಂಥ ಒಂದು ಕಲ್ಲಿನ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಇದು ನೂರಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಏನು ದೈವಾರಾಧನೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಸಿಕ್ಕಂಥ ಕಲ್ಲು. ಇದರ ಮುಂಭಾಗದಲ್ಲಿ ಯಾವ ರೀತಿಯ ಹೂವಿನ ಆಕಾರದಲ್ಲಿ ಅಂದರೆ ಬೇರೆ ಬೇರೆ ರೀತಿಯಾದಂಥ ಒಂದು ಆಕೃತಿ ಇಲ್ಲಿ ಕಾಣುತ್ತೆ. ಒಂದು ಹೂವಿನ ರೀತಿಯ ಆಕೃತಿ ಕಂಡ್ರೆ ಇಲ್ಲಿ ಈ ಭಾಗಕ್ಕೆ ನಾವು ಬಂದರೆ ಒಂದು ರಾಜ ಒಂದು ಕುದುರೆಯನ್ನ ಏರಿ ಅದರ ಜೊತೆಗೆ ಹೋಗುವ ರೀತಿಯಲ್ಲಿ ಕುದುರೆ ಸವಾರಿಯನ್ನ ಮಾಡಿದ ರೀತಿಯಲ್ಲಿ ಒಂದು ಕಾಣಬರುತ್ತೆ. ಯಾಕಂದ್ರೆ ಅದು ರಾಜಾದಿರಾಜರ ಕಾಲದಲ್ಲಿ ದೈವಾರಾಧನೆಗಳು ನಡೀತಾ ಇತ್ತು ಅನ್ನುವಂಥದ್ದನ್ನ ಹೋಲುವಂಥದ್ದು. ಮತ್ತು ಇತಿಹಾಸ ತಜ್ಞರು ಕೂಡ ಈ ಕಲ್ಲಿನ ಒಂದು ಕಲ್ಲು ಸಿಕ್ಕ ಮಾಹಿತಿಯ ಅನ್ವಯದಲ್ಲಿ ಇದರ ಒಂದಷ್ಟು ವಿಚಾರಗಳನ್ನ ತಡಕಾಡಿದ್ದಾರೆ. ಆ ಒಂದು ಕಲ್ಲಿನ ಎಕ್ಸಾಕ್ಟ್ ಆಗಿ ಅದರ ವರ್ಷಗಳು ಎಷ್ಟು ಅನ್ನುವಂಥದ್ದು ಇತಿಹಾಸ ತಜ್ಞರಿಗೆ ಗೊತ್ತಿದೆ. ಇನ್ನು ಸೂರ್ಯಚಂದ್ರ, ಇಲ್ಲಿ ಇನ್ನೊಂದು ಕಲ್ಲಲ್ಲಿ ಕೆತ್ತಿರುವಂಥದ್ದು ಸೂರ್ಯಚಂದ್ರ. ಸುಮಾರು ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಒಂದು 300ರಿಂದ 500 ವರ್ಷಗಳ ಹಿಂದಿನ ಕಲ್ಲಾಗಿರ್ಬೋದು. ಇಲ್ಲಿ ಅದನ್ನು ಆರಾಧನೆ ಮಾಡುವಂಥ ಸಮಯದಲ್ಲಿ ಈ ರೀತಿ ಇರಬಹುದು ಅನ್ನುವಂಥದ್ದನ್ನು ಗಮನಿಸಲಾಗ್ತಾ ಇದೆ. ಹಾಗಾಗಿ ಅದರ ಮುಂಭಾಗದಲ್ಲಿ ಈಗ ದೇವಸ್ಥಾನದ ಪ್ರಮುಖವಾದಂತಹ ಜಾಗ ಏನಿದೆ ಆ ಒಂದು ಇದರ ಮುಂಭಾಗದಲ್ಲಿ ಅದನ್ನು ಮತ್ತೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್ ಇದೆ, ಇಲ್ಲಿ ಇನ್ನೂ ಕೆಲವೊಂದು ವಸ್ತುಗಳು ಸಿಕ್ಕಿದೆ. ನೀವು ನೋಡ್ಬೋದು, ದೈವಕ್ಕೆ ಈ ಹಿಂದೆ ಈ ಒಂದು ಜಾಗದಲ್ಲಿ ಇದ್ದಂಥ ಅಂದರೆ ಅದರ ಉಯ್ಯಾಲೆಗೆ ಸಂಬಂಧಪಟ್ಟಂತ ಅಂದರೆ ದೈವಾರಾಧನೆ ಆಗ ಏನು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಇಲ್ಲಿ ಅದು ಬಳಕೆ ಆಗ್ತಾ ಇದ್ದಂತಹ ಉಯ್ಯಾಲೆಯ ರೀತಿಯಾದಂಥದ್ದು ಕತ್ತಿಗಳಾಗಿರಬಹುದು, ಅದರ ಜೊತೆಗೆ ನೀರೆಳೆಯುವಂತಹ ಅದಕ್ಕೆ ಸಂಬಂಧಪಟ್ಟಂತಾಗಿದ್ದು ಪೂಜೆಯ ಪರಿಕರಗಳಾಗಿರ್ಬೋದು, ಗಂಟೆಗಳಾಗಿರ್ಬೋದು, ಮತ್ತು ಆ ಕೊಠಡಿಗಳಿಗೆ ಹಾಕುವಂಥ ಒಂದಷ್ಟು ಬೀಗಗಳ ರೀತಿಯಲ್ಲಿ ಕಾಣುತ್ತೆ. ಆ ತುಕ್ಕು ಹಿಡಿದಿದೆ, ಮಣ್ಣು ಹಿಡಿದಿದೆ, ಅಂದರೆ ಮಣ್ಣಿನಲ್ಲಿ ಅದು ಕಂಪ್ಲೀಟ್ ಆಗಿ ಮಣ್ಣಿನಲ್ಲಿ ಹೂತೋಗಿತ್ತು. ಪ್ರಶ್ನಾಚಿಂತನೆಯಲ್ಲಿ ಅದು ಸಿಕ್ಕಾಗ ಸಹಜವಾಗಿ ಇಲ್ಲಿನ ಜನ ಅದನ್ನು ಆ ಒಂದು ಜಾಗದಲ್ಲಿ ಚಿಂತನೆಗಳಲ್ಲಿ ಸಿಗುವಾಗ ಸಹಜವಾಗಿ ಅಲ್ಲಿನ ಜನ ಅದನ್ನು ತಡಕಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಪ್ರಶ್ನೆಗಳು ಆ ಪ್ರಶ್ನಾಚಿಂತನೆಯಲ್ಲಿ ಆ ಪ್ರಶ್ನೆಗಳಲ್ಲಿ ಏನು ಬಂತು ಅದಕ್ಕೆ ಸ್ಪಷ್ಟವಾದ ಉತ್ತರ ಕೂಡ ಸಿಕ್ಕಿದೆ. ಇಲ್ಲಿ ಆರಾಧನೆ ನಡೀತಾ ಇತ್ತು ಅನ್ನುವಂಥದ್ದು ಮತ್ತು ವಾಜಿಲ್ಲಾಯ ಧೂಮಾವತಿ ದೈವದ ಆರಾಧನೆಯೇ ನಡೀತಾ ಇತ್ತು ಅನ್ನುವಂತಹ ಬಹಳ ಕ್ಲಿಯರ್ ಆದಂಥ ಒಂದು ಸಂದೇಶ ಕೂಡ ಅವರಿಗೆ ಸಿಕ್ಕಿರುವಂಥದ್ದು. ಒಟ್ಟು ಬಹಳ ಸಂತಸದ ವಿಷಯ ಏನಂದರೆ ಇದು ಈ ಒಂದು ಕ್ಷೇತ್ರ ಮತ್ತೆ ಪುನರ್ ಪ್ರತಿಷ್ಠೆಗೊಳ್ತಾ ಇದೆ. ಅಲ್ಲಿ ಮತ್ತೆ ಫೆಬ್ರವರಿ ಮಾರ್ಚ್ನ ನಂತರದಿಂದ ಮತ್ತೆ ಅಲ್ಲಿ ಆರಾಧನೆಗಳು ನಡೆಯುತ್ತೆ. ಹಾಗಾಗಿ ಇಡೀ ಊರಿಗೆ ಈ ಮೂಲಕ ಒಂದು ನೆಮ್ಮದಿ ನೆಲೆಸಬಹುದು ಅನ್ನುವಂಥ ಬಹಳ ಅದ್ಭುತವಾದಂಥ ನಂಬಿಕೆಯನ್ನು ಕೂಡ ಜನ ಇಟ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.